ನಾವೀಗ ತಾನೇ ಈ ವಿಚಾರವನ್ನ ಹೇಳ್ತಾ ಇದ್ವಿ ಶಕುಂತಲಾ. ಅಂದ್ರೆ ಕಾಂಗ್ರೆಸ್ನ ನಾಯಕರುಗಳು ಇನ್ನು ಅಂತಿಮ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಲಿಲ್ಲ. ಬಟ್ ಈಗ ನಾವು ಗಮನಿಸ್ತಾ ಇದ್ದೀವಿ, ಸೋನಿಯಾ ಗಾಂಧಿ ಅವರು ಹಾಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ನಿನ್ನೆನೇ ಹೋಗಿ ಅವರು ಅಂತಿಮ ದರ್ಶನವನ್ನು ಹಾಸ್ಪಿಟಲಲ್ಲಿ ಪಡೆದಿದ್ರು. ಬಟ್ ರಾಹುಲ್ ಗಾಂಧಿ ಅವರು ಬೆಳಗಾವಿಯಲ್ಲಿ ಇದ್ದಂಥ ಕಾರಣಕ್ಕಾಗಿ ಬಹುಶಃ ಹೋಗೋದು ತಡ ಆಯಿತು ಅಂತ ಕಾಣಿಸುತ್ತೆ. ಸೊ ಇದೀಗ ಮೋತಿಲಾಲ್ ನೆಹರು ರಸ್ತೆಯಲ್ಲಿರುವಂಥ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥ ಸಂದರ್ಭ. ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಸೇರಿದ ಹಾಗೆ ಕಾಂಗ್ರೆಸ್ನ ನಾಯಕರುಗಳು ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಸೊ ಈ ಮುಖೇನವಾಗಿ ದೇಶ ಕಂಡ ಅಪ್ರತಿಮ ನಾಯಕ, ಅದರ ಜೊತೆಗೇನೆ ಕಾಂಗ್ರೆಸ್ಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಅಂದರೆ ಭಾಳ ಸಂಕಷ್ಟದ ಸಂದರ್ಭದಲ್ಲಿ ಅಂತ ಅಂದರೆ ಬಹುಮತವನ್ನು ಪಡೆದಂತಹ ಸಂದರ್ಭದಲ್ಲೂ ಕೂಡ, ಯು ಪಿ ಎ ಬಹುಮತ ಸಂದರ್ಭದಲ್ಲೂ ಕೂಡ ಸೋನಿಯಾ ಗಾಂಧಿ ಅವರನ್ನು ಪ್ರಧಾನಿ ಮಾಡಬೇಕು ಅನ್ನುವಂಥ ಹಲವು ನಾಯಕರ ಒತ್ತಾಸೆ ಇದ್ದರೂ ಕೂಡ ಆಗ ಸಾಧ್ಯ ಆಗಿರೋದಿಲ್ಲ. ಈ ಟೈಮ್ನಲ್ಲಿ ಸೋನಿಯಾ ಅವರ ಆಯ್ಕೆ, ಕಾಂಗ್ರೆಸ್ನ ಆಯ್ಕೆ ಯಾರಾಗಿತ್ತು ಅಂತ ಅಂದರೆ ಅದು ಮನಮೋಹನ್ ಸಿಂಗ್ ಅವರು. ಪ್ರಣವ್ ಮುಖರ್ಜಿ ಅವರು ಕೂಡ ಆ ಸಂದರ್ಭದಲ್ಲಿ PM ರೇಸ್ನಲ್ಲಿ ಮೊದಲಿಗರಿದ್ದಂಥವರು. ಆದರೆ ಭಾಳ ಅಚ್ಚರಿಯ ಆಯ್ಕೆಯಲ್ಲಿ ಇಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಆಮೇಲೆ ಇನ್ನೊಂದು ಸಂದರ್ಭ ಅಂತಂದರೆ ಅವರು ಆ ಸಂದರ್ಭದಲ್ಲಿ ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭ. ಈ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಹುದ್ದೆಗೆ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗುತ್ತೆ. ಭಾಳ ಮಿತಭಾಷಿ, ಯಾವ ಮಟ್ಟಿಗೆ ಅಂತಂದರೆ ಹಿಂದಿಯನ್ನು ಕೂಡ ಸರಿಯಾಗಿ ಬಲ್ಲದೇ ಇರುವವರು ಅನ್ನುವಂಥದ್ದು ಅವರ ಆಪ್ತರಿಗೆ ಗೊತ್ತಿರುವಂಥ ಸಂಗತಿನೇ. ಆದರೆ ಉರ್ದುವಲ್ಲಿ ಹಿಂದಿಯ ಭಾಷಣವನ್ನು ಅವರು ಬರೆದು ಮಾತನಾಡ್ತಾ ಇದ್ದಂಥವ್ರು. ತನಗೆ ಭಾಳ ಮಾಸ್ ಆಗಿ ಇದಕ್ಕಿಂತ ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಅವತ್ತು ಕಾಂಗ್ರೆಸ್ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ, ಭಾಳ ಅಚ್ಚರಿಯ ನಿರ್ಧಾರ, ಜೊತೆಗೆ ಭಾಳ ಸಕ್ಸಸ್ಫುಲ್ ಆದಂಥ ಒಂದು ನಿರ್ಧಾರ ಅಂತ ಇದನ್ನು ಪರಿಗಣಿಸಲಾಗಿದೆ. ಸೊ ಅದರಂತೆ ಇದೀಗ ಮನಮೋಹನ್ ಸಿಂಗ್ ಅವರನ್ನು ಕಳೆದುಕೊಂಡಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಸಹಜವಾಗಿ ಭಾಳ ದುಃಖದಲ್ಲಿರುವಂಥ ಸಂದರ್ಭ. ಆ ನಾಯಕರುಗಳು ಇದೀಗ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ ಅಲ್ಲಿಗೆ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ ಅಲ್ಲಿ ಪ್ರಣವ್ ಮುಖರ್ಜಿ ಸೇರಿದಾಗೆ ಭಾಳಷ್ಟು PM ರೇಸ್ನಲ್ಲಿ ಇದ್ದಂಥವ್ರೂ ಕೂಡ ಭಾಳ ಚೆನ್ನಾಗೇ ಸುಧಾರಿಸ್ಕೊಂಡು ಅವರು ಕೊಟ್ಟಂಥ ಆಡಳಿತ ಏನಿತ್ತು ಮನಮೋಹನ್ ಸಿಂಗ್ ಅವರು, ಎಲ್ಲೂ ಕೂಡ ಒಂದು ತಂಟೆ ತಕರಾರು ಮತ್ತೊಂದು ಈ ರೀತಿಯಂಥ ಬೇರೆ ನಾಯಕರುಗಳಿಂದ ನಾವು ಗಮನಿಸಿಲ್ಲ ಇವರ ವಿಚಾರವಾಗಿ. ಸೊ ಅಂಥ ಒಂದು ಆಡಳಿತವನ್ನು ಕೊಡುವಂಥ ನಿಟ್ಟಿನಲ್ಲಿ, ಭಾಳ ಸ್ಮೂತ್ ಗವರ್ನೆನ್ಸ್ ಕೊಡುವಂಥ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ಅವರದ್ದು ಭಾಳ ಪ್ರಮುಖ ಪಾತ್ರ. ಸೊ ಅದರಂತೆ ಈಗ ಅಂತಿಮ ದರ್ಶನವನ್ನು ರಾಹುಲ್ ಗಾಂಧಿಯವರು ಕೂಡ ಪಡೆದಿದ್ದಾರೆ. ಸೊ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿರುವಂತಹ ಜಾಗದ ಬಳಿ ಬಂದು ಅವರು ಕೈ ಮುಗಿದು ರಾಹುಲ್ ಗಾಂಧಿಯವರು ಅಲ್ಲಿಂದ ಹೊರಟಿದ್ದಾರೆ ಅಂತ ಕಾಣಿಸುತ್ತೆ. ಒಬ್ಬೊಬ್ಬರಾಗೆ ಬಂದು ದರ್ಶನ ಪಡಿತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸೋನಿಯಾ ಗಾಂಧಿಯವರು ಹಾಗೆ ಪ್ರಿಯಾಂಕಾ ಗಾಂಧಿಯವರು ಮತ್ತೊಂದು ಕೊಠಡಿಯಲ್ಲಿದ್ದರು. ಬಟ್ ರಾಹುಲ್ ಗಾಂಧಿಯವರು ಅಲ್ಲಿಂದ ನೇರವಾಗಿ ಪಾರ್ಥಿವ ಶರೀರವನ್ನು ಇರಿಸಲಾಗಿರುವಂಥ ಈ ಕೊಠಡಿಗೆ ಬಂದು ನಮಸ್ಕರಿಸಿ ಅಲ್ಲಿಂದ ತೆರಳಿದಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಅಂತ ಅಂದರೆ UPAನ 2ನೇ ಅವಧಿಯ ಸಂದರ್ಭದಲ್ಲಿ ಆಗ ಈ ಲೋಕ್ಪಾಲ್ ಬಿಲ್ಗೆ ಸಂಬಂಧಪಟ್ಟಂಗೆ ಭಾಳ ಪ್ರತಿಭಟನೆ ಮತ್ತೊಂದು ಈ ರೀತಿಯಾದಂಥದ್ದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದಕ್ಕೊಂದು ಬಿಲ್ ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ UPA ಸರ್ಕಾರ ಕೂಡ ಸಿದ್ಧತೆಯಲ್ಲಿದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಆ ನಿರ್ಧಾರ ಅಥವಾ ಅವರು ಆ ಬಿಲ್ನಲ್ಲಿ ಇದ್ದಂಥ ಸಂಗತಿಗಳು, ಆ ಡ್ರಾಫ್ಟ್ ಏನಿತ್ತು ಅದು ಅವರಿಗೆ ಅಷ್ಟು ಇಷ್ಟ ಆಗಿರೋದಿಲ್ಲ. ಈ ಕಾರಣಕ್ಕಾಗಿಯೇ ಅದು ಮನಮೋಹನ್ ಸಿಂಗ್ ಅವರ ಆ ಡ್ರಾಫ್ಟನ್ನು ಹರಿತಾರೆ ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು. ಆ ಸಂದರ್ಭದಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ಒಂದು ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಆಡಿರೋದಿಲ್ಲ. ಬಟ್ ಭಾಳ ಅದನ್ನೂ ಕೂಡ ಭಾಳ ಶಾಂತಚಿತ್ತವಾಗಿ ಅವರು ನಿಭಾಯಿಸಿದಂಥ ರೀತಿ, ಈ ಥರದ್ದು ನೂರಾರು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅಂತ ಮನಮೋಹನ್ ಸಿಂಗ್ ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. 33 ವರ್ಷಗಳ ಕಾಲ ಅವರು ಮೇಲ್ಮನೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಆ ಮೇಲ್ಮನೆ ಸದಸ್ಯರಾಗಿ ಅವರು ಹಲವಾರು ಹುದ್ದೆಗಳನ್ನು ಹೀಗೆ ಅಲಂಕರಿಸಿದ್ದಾರೆ ಅಂತ ಅಂದರೆ ಅದು ಎಲ್ರಿಗೂ ಅದು ಸಾಧ್ಯ ಆಗದೇ ಇರುವಂಥ ಸಂಗತಿ. ಅಂಥದ್ದೊಂದು ಸಾಧನೆ ಮಾಡಿದಂಥವ್ರು ಮನಮೋಹನ್ ಸಿಂಗ್ ಅವರು. ಕಾರಣ ಅಂತ ಅಂದರೆ ಅವರೇನು ಭಾಳ ಲೋಕಸಭೆಗೆ ಆಯ್ಕೆಯಾಗಿ ಮಾಸ್ ಲೀಡರ್ ಆಗಿ ಪಕ್ಷಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನ ಯೋಚನೆ ಪಕ್ಷಕ್ಕೂ ಇರಲಿಲ್ಲ. ಅದು
गेम अच्छा विस्तृत बाकी की तो मतलब कई दिन में आया